ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಇದು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಮಾರ್ನಿಂಗು ನಾನು ಊರಿಗೆಲ್ಲ ಹೋಗಿದ್ದೆ. ಬೆಳಗಿನ ಜಾವ 3 ಗಂಟೆಗೆ ಬಂದು ಎಲ್ಲಾನು ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು, ಅಂದರೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೆ. ಬಟ್ ದೇವರು ಸ್ಟ್ಯಾಂಡೆಲ್ಲ ಇಡೋದಕ್ಕೆ ಅದೆಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ. ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಅದೆಲ್ಲ ಆದಮೇಲೆ ಬಿಳೆ ಪಂಚೆ ಎಲ್ಲ ಹಾಕಿ ಕಳಸಕ್ಕೆ ಗುಲ್ಗಂಜಿ, ಕವಡೆ, ಶಂಖ, ಚಕ್ರ ಎಲ್ಲಾನು ಅದರೊಳಗಡೆ ಹಾಕ್ದೆ. ಅದೆಲ್ಲ ಆದಮೇಲೆ ಕಂಪ್ಲೀಟಾಗಿ ಸೀರೆ ಎಲ್ಲ ಉಡಿಸ್ದೆ. ನೀವು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಬಂದಿತ್ತು ನರಿಗೆ ಎಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಕೂರಿಸಿದ್ದೆ ಅಂತ ಅನ್ನಿಸ್ತು. ನಿಮ್ಗೆ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ. ಅದೆಲ್ಲ ಆದಮೇಲೆ ಕಂಪ್ಲೀಟಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಸಾರಿ ಎಲ್ಲ ಆಮೇಲೆ ಹಾಕ್ಕೊಳ್ಳೋಣ, ಯಾಕಂದರೆ ಸಾರಿ ಎಲ್ಲ ವೇರ್ ಮಾಡಿದ್ರೆ ಅಂದರೆ ರೆಡಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾರ್ಮಲ್ ಒನ್ ಪೀಸ್ ಡ್ರೆಸ್ ಹಾಕ್ಕೊಂಡಿದ್ದೆ. ಅದು ಹಾಕ್ಕೊಂಡು ಸ್ನಾನ ಗಿನ ಎಲ್ಲ ಮಾಡಿಕೊಂಡು ಎಲ್ಲನೂ ದೇವ್ರನ್ನ ಕಂಪ್ಲೀಟಾಗಿ ರೆಡಿ ಮಾಡಿದೆ. ಬ್ಯಾಕ್‌ಗ್ರೌಂಡು ಎಲ್ಲಾನು ಇದಕ್ಕೆ ಮುಂಚೆನೇ ಹೋದ ವರ್ಷ ಇದ್ದಾಗಲೇ ಎಲ್ಲಾನು ನಾನು ಬ್ಯಾಕ್‌ಗ್ರೌಂಡ್ ಎಲ್ಲ ತರಿಸ್ಕೊಂಡಿದ್ದೆ. ಮೀಶೋದಲ್ಲಿ ನಿಮ್ಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾದಲ್ಲಿ ಕಮೆಂಟ್ ಮಾಡಿ ಲಿಂಕ್ ಅಂತ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಈ ಹಾರ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ಅಮೌಂಟ್ ನಂಗೆ ನೆನಪಿಲ್ಲ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದು ಒಂದು ಹಾಕಿದ್ರೆ ಸಾಕು, ಬೇರೆ ಏನು ಹಾಕೋದೇ ಬೇಡ, ಅಷ್ಟು ಚೆನ್ನಾಗಿದೆ. ಸಾರಿ ಎಲ್ಲ ವೇರ್ ಮಾಡಿದಾಗ 2, 3 ಎಲ್ಲ ಹಾಕೋದಕ್ಕಿಂತ ಇದು ಒಂದೇ ಒಂದು ಲಾಂಗ್ ಸರ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ದೇವ್ರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನಗಂತೂ ಎಷ್ಟು ಇಷ್ಟ ಆಯಿತು ಅಂದರೆ ಅಷ್ಟು ಇಷ್ಟ ಆಯಿತು. ನೀವು ಕೂಡ ಬೈ ಮಾಡಬೇಕು ಅಂತ ಹೇಳಿದ್ರೆ ಮಲ್ಲೇಶ್ವರಮಲ್ಲಿ ಸಿಗುತ್ತೆ. ಬೇಕಾದ್ರೆ ನಾನು ನಿಮಗೆ ಅಡ್ರೆಸ್ ಎಲ್ಲಿ ಅಂತ ನೋಡ್ಬಿಟ್ಟು ಮೆನ್ಷನ್ ಮಾಡಿರ್ತೀನಿ. ಅದೆಲ್ಲ ಆದಮೇಲೆ ಒಂದಷ್ಟು ಬಿಡಿ ಹೂವು ತೊಗೊಂಡು ಬಂದು ಕೊಟ್ಟಿದ್ದರು. ಅದನ್ನೆಲ್ಲ ಕಟ್ಕೊಂಡೆ. ಹಂಗೆ ಮುಡ್ಸೋದಕ್ಕೆ ಕಂಫರ್ಟಬಲ್ ಆಗಲ್ಲ ಅಂತೇಳಿ ಎಲ್ಲ ಮುಟ್ಕೊಂಡು ದೇವ್ರ ಮನೆ ಎಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿಕೊಂಡೆ. ನೀವು ನೋಡ್ತಾ ಇರ್ಬೋದು ಹೊಸ ತೋರಣ ಎಲ್ಲ ತೊಗೊಂಡು ಬಂದಿದ್ದು. ಹಳೇದು ಸ್ವಲ್ಪ ಫುಲ್ ಡಸ್ಟ್ ಆಗಿತ್ತು. ಸೊ ಅದನ್ನು ವಾಶ್ಗೆ ಹಾಕಿದ್ದೆ. ಬಟ್ ಆದ್ರೂ ಅದು ತುಂಬ ಸಲ ವಾಶ್ ಮಾಡ್ತಾ ಮಾಡ್ತಾ ಅದೊಂಥರ ಆಗಿಬಿಡುತ್ತಲ್ಲ, ಆ ಥರ ಆಗಿತ್ತು. ಸೊ ಹಾಗಾಗಿ ಹೊಸದಾಗಿ ಇದನ್ನು ಕೂಡ ಶೋರೂಮಲ್ಲೇ ತೊಗೊಂಬಂದಿದ್ದು, ಶಾಪಲ್ಲೇ ತೊಗೊಂಬಂದಿದ್ದು ಇದನ್ನು ಕೂಡ. ಅದೆಲ್ಲ ಆದಮೇಲೆ ಕಂಪ್ಲೀಟಾಗಿ ನಾನೇನು ಹೂವು ಎಲ್ಲ ಕಟ್ಟಿದ್ದೆ ಅದನ್ನೆಲ್ಲ ಕಂಪ್ಲೀಟಾಗಿ ಜೋಡಿಸಿ ಇದು ಮಾಡ್ತಿದ್ದೆ. ಇದು ಅಮೌಂಟ್ ಇಡ್ತಾ ಇದ್ದೆ. ಧೃತಿ ರೇಗಿಸ್ತಾ ಇದ್ಲು, ಎಷ್ಟೊಂದು ಅಮೌಂಟ್ ಇಡ್ತಿದ್ಯಾ ಹಂಗೆ ಹಿಂಗೆ ಅಂತ. ಎಲ್ಲನೂ ಹಂಗೆ ಮಾತಾಡಿಕೊಂಡು ಒಂದಷ್ಟು 500 ನೋಟ್ಸು ಆಮೇಲೆ ಚೇಂಜು ಎಲ್ಲ ಇಟ್ಬಿಟ್ಟು ಎಲ್ಲ ಇಡ್ತಾ ಇದ್ದೆ. ಹೇಳ್ತಾ ಇದ್ದೆ, ಎಷ್ಟೈತೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು ನೀಟಾಗೆಲ್ಲ ಜೋಡಿಸಿ. ಚೇಂಜು ಅಷ್ಟೇ ಒಂದಷ್ಟು ಮಡಿಕೊಂಡಿದ್ದೆ. ಅದನ್ನು ಕೂಡ ಎಲ್ಲನೂ ನೀಟಾಗಿ ಫಿಲ್ ಮಾಡಿದೆ. ನನಗೆ ಪ್ರತಿ ಸಲವೂ ಏನಾದರೂ ಡಿಫ್ರೆಂಟಾಗಿ ಮಾಡೋದು ಅಭ್ಯಾಸ. ಹೋದ ಸಲ ಆ್ಯಕ್ಚುಲಿ ಲಕ್ಷ್ಮಿ ಕೈಯಿಂದ ಅಮೌಂಟು ಬರೋ ಥರ ಆ ಥರದ್ದು ಡೆಕೋರೇಷನ್ ಮಾಡಿದ್ದೆ. ಈ ಸಲ ಅಷ್ಟೆಲ್ಲ ಪುರ್ಸೊತ್ತಿರಲಿಲ್ಲ. ನಾನು ಹೇಳಿದ್ನಲ್ಲ, ಹಿಂದಿನ ದಿನ ಊರಿಗೆ ಹೋಗಬೇಕಾಗಿತ್ತು. ಕುಂಭಮೇಳ ಇತ್ತು ಊರಿಂದು. ಅದು ಕೂಡ ವ್ಲಾಗ್ ಹಾಕಿದ್ದೀನಿ. ಅದನ್ನು ಕೂಡ ಕಂಪ್ಲೀಟಾಗಿ ನೋಡಿ. ಹಾಗೆ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆಲ್ಲ ರೆಡಿ ಮಾಡಿ ದೇವರ ಪ್ರಸಾದಕ್ಕೆ ಅಂತ ಹೇಳಿ ಶಾವಿಗೆ ಪಾಯಸ ಮಾಡ್ತಿದ್ದೆ. ಸ್ನಾನ ಎಲ್ಲ ಮುಗಿಸಿ ಎಲ್ಲ ದೇವ್ರದೆಲ್ಲ ಆಯ್ತಲ್ವಾ, ಸರಿ ದೀಪ ಹಚ್ಬೇಕು, ಟೈಮ್ ನೋಡ್ಕೊಂಡು ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಹಾಗೆ ಹಾಲು ಪಾಯಸ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು ಹಾಲು ಪಾಯಸನೂ. ರಾ ಮಿಲ್ಕ್ ಹಾಕ್ತೀನಿ ಯಾವಾಗಲೂ ನಾನು. ಕಾಯಿಸಿರೋ ಹಾಲನ್ನ ಪಾಯಸಕ್ಕೆ ಹಾಕಲ್ಲ. ನಾರ್ಮಲಿ ಏನು ರಾ ಮಿಲ್ಕ್ ಇರುತ್ತೆ ಅದನ್ನೇ ಹಾಕ್ತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಬಾದಾಮ್ ಪೌಡ್ರೆಲ್ಲ ಹಾಕಿದ್ದೆ. ದೇವ್ರಿಗೆಲ್ಲ ಎಡೆ ಇಟ್ಬಿಟ್ಟು ಅದಾದಮೇಲೆ ನೈವೇದ್ಯಕ್ಕೆ ಗಣೇಶನಿಗೂ ಕೂಡ ಇಟ್ಟೆ. ಯಾವಾಗಲೂ ನಾನು ಗಣೇಶನ ಕೂಡ ಇಡ್ತೀನಿ. ಸೊ ಹಂಗೆ ಇಟ್ಬಿಟ್ಟು ಜಾನು ಅಂತ ಹೇಳ್ತಾ ಇದ್ಲು, ತುಂಬಾ ಚೆನ್ನಾಗಾಗಿದೆ ಮಮ್ಮಿ ಅಂತ ಹೇಳ್ತಿದ್ಲು. ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೇಕು ತಾನೇ ಅಂತ ಹೇಳ್ತಿದ್ಲು. ಚೆನ್ನಾಗಾಗಿತ್ತು. ಏನು ಬೇಜಾರಪ್ಪ ಅಂತ ಹೇಳಿದ್ರೆ ಪ್ರಕಾಶ್ ಇರಲಿಲ್ಲ. ಅವರು ಊರಲ್ಲೇ ಇದ್ದರು. ಹೇಳಿದ್ನಲ್ಲ, ಕುಂಭಾಭಿಷೇಕ ಇರೋದ್ರಿಂದ ಅವರು ಊರಲ್ಲೇ ಇದ್ದರು. ಸೊ ಅವ್ರು ಬರೋಕ್ಕಾಗಲಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು. ನಾವೇ ಈ ವರ್ಷ ಹಬ್ಬನ ಸೆಲೆಬ್ರೇಷನ್ ಮಾಡಿಕೊಂಡು ನಾನು, ಜಾನು, ಧೃತಿ. ಇದು ನನ್ನ ಹಬ್ಬದ ಸ್ಯಾರಿ ಆಗಿತ್ತು. ಹೇಗೆ ಕಾಣಿಸ್ತಿದೆ, ಸ್ವಲ್ಪ ಡಿಫ್ರೆಂಟಾಗಿ ಹೊಲಿಸಿದ್ದೆ. ಬಾರ್ಡರ್ನ ಮಧ್ಯ ಇಕ್ಕಿಸಿ, ಯಾವಾಗಲೂ ಸೈಡು ಬಾರ್ಡರ್ನ ಇಡಿಸ್ತಿದ್ದೆ. ಈ ಸಲ ಸ್ವಲ್ಪ ಬೇರೆ ಲುಕ್ ಮಾಡೋಣ ಅಂತೇಳಿ ಈ ಥರ ಇಟ್ಟಿದ್ದೆ. ಆ್ಯಕ್ಚುಲಿ ಆ ಬಾರ್ಡ್ರಿಗೆ ಆ ಒಂದೇನು ನಾನು ಡಿಸೈನ್ ಇಡ್ಸಿದ್ದೀನಿ ಅದು ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣಿಸ್ತಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಎಷ್ಟೊಂದು ಜನ ಕಮೆಂಟ್ ಮಾಡಿದರು ತುಂಬ ಚೆನ್ನಾಗಿ ಬಂದಿದೆ ಅಂತ. ಆ್ಯಂಡ್ ತುಂಬಾ ಚೆನ್ನಾಗಿ ಸ್ಟಿಚ್ ಕೂಡ ಮಾಡಿದರು. ನೀವು ನೋಡ್ತಾ ಇರ್ಬೋದು ಏನಿದೆ ಡಿಸೈನು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ.
ಅದಾದ್ಮೇಲೆ ಕಾಸಿನ ಸರ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹಳೇ ಲುಕ್ ಥರ ಮಾಡೋಣ. ಯಾಕಂದ್ರೆ ಅದು ಹೊಲ್ಸಿರೋದು ಸ್ವಲ್ಪ ಅದೇ ಥರ ಅನ್ನಿಸ್ತಿತ್ತು. ಸೀರೆನೂ ಅದೇ ಥರ ಅನ್ನಿಸ್ತಿತ್ತು. ಸೊ, ಹಾಗಾಗಿ ಸ್ವಲ್ಪ ಹಳೇ ಲುಕ್‌ನ ಕೊಡೋಣ ಅಂತೇಳಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಫುಲ್ ಬನ್ನೆಲ್ಲ ಹಾಕ್ಕೊಂಡು ಹೂವು ಎಲ್ಲ ಮುಡ್ಕೊಂಡೆ. ಫೈನಲ್ ಲುಕ್ ನೀವು ನೋಡ್ಬೋದು. ಸಕ್ಕತ್ತಾಗಿ ಬಂದಿದೆ. ನಂಗಂತೂ ತುಂಬಾ ಇಷ್ಟ ಆಯಿತು. ಫೈನಲ್ ಲುಕ್ ತೋರಿಸ್ತೀನಿ. ನೋಡಿ ಹೇಗೆ ಬಂದಿದೆ ಅಂತ. ಅದೆಲ್ಲ ಆದಮೇಲೆ ಫಸ್ಟು ದೇವ್ರ ಮನೇಲಿ ದೀಪ ಎಲ್ಲ ಹಚ್ಚಿ, ದೀಪ ಎಲ್ಲ ಬೆಳಗಿ ಅದಾದಮೇಲೆ ವರಮಹಾಲಕ್ಷ್ಮಿ ಕೂರಿಸಿದ್ವಲ್ಲ ಅದನ್ನು ಕೂಡ ಎಲ್ಲನೂ ಇದು ಮಾಡ್ದೋ. ದೇವ್ರ ಮನೇಲೂ ಕೂಡ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ಅಲ್ಲೂ ಕೂಡ ಎಲ್ಲ ಹೂವನ್ನೆಲ್ಲ ಇಟ್ಟು, ಹಣ್ಣನ್ನೆಲ್ಲ ಕಂಪ್ಲೀಟಾಗಿ ಇಟ್ಟು, ದೇವ್ರ ಮನೇಲೂ ಕೂಡ ಎಲ್ಲನೂ ಅಲಂಕಾರ ಮಾಡಿದ್ದು, ಎಲ್ಲನೂ ಕ್ಲೀನ್ ಮಾಡಿ ನಂಗಂತೂ ತುಂಬಾ ಇಷ್ಟ. ಈ ಥರ ಎಲ್ಲ ರೆಡಿಯಾಗಿ ದೇವ್ರ ಮನೇಲಿ ಪೂಜೆ ಮಾಡೋದು ಅಂದರೆ ಅದೊಂಥರ ನೆಕ್ಸ್ಟ್ ಲೆವೆಲ್ ವೈಬ್ ಅಂತಲೇ ಹೇಳ್ಬೋದು. ಸುಮಾರು ಜನ ಕೇಳ್ತಿರ್ತಾರೆ, ಯಾವಾಗಲೂ ಇಷ್ಟೊಂದು ಚೆನ್ನಾಗಿ ರೆಡಿ ಆಗ್ತಿರ್ತೀರಾ, ಅಷ್ಟೆಲ್ಲ ಪೇಷನ್ಸ್ ಇದೆಯಾ ಅಂತ. ಡೆಫಿನೆಟ್ಲಿ ನಂಗೆ ಅಷ್ಟೆಲ್ಲ ಪೇಷನ್ಸ್ ಇದೆ. ನಾನು ರೆಡಿ ಆಗೋದ್ರ ಜೊತೆಗೆ ದೇವ್ರನ್ನ ರೆಡಿ ಮಾಡೋದಾಗಿರ್ಬೋದು, ಮನೇನ ಲುಕ್ ಚೇಂಜ್ ಮಾಡೋದಾಗಿರ್ಬೋದು, ಅದೆಲ್ಲ ನಂಗೆ ತುಂಬಾ ಇಷ್ಟ. ಅಂದರೆ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಾ ಇರಬೇಕು, ಅದು ನನಗೆ ಯಾವಾಗಲೂ ಅನ್ನಿಸ್ತಿರುತ್ತೆ. ನಾನಾದರೂ ಅಷ್ಟೇ, ಒಂದು ಸಲ ವೇರ್ ಮಾಡಿದ್ಮೇಲೆ ಮತ್ತೆ ಅದೇ ಥರ ವೇರ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಸ್ವಲ್ಪ ಬೇರೆ ಬೇರೆ ಥರ ವೇರ್ ಮಾಡ್ತಾ ಇರಬೇಕು, ಬೇರೆ ಲುಕ್‌ನ ಟ್ರೈ ಮಾಡ್ತಾ ಇರಬೇಕು ಅಂತ ತುಂಬ ಅನ್ಕೋತೀನಿ. ಹಾಗಾಗಿಯೇ ಈ ಸಲ ಕಂಪ್ಲೀಟಾಗಿ ಬ್ಲೌಸ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು ಎಲ್ಲನೂ ಲುಕ್ ಚೇಂಜ್ ಮಾಡಿದ್ದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಹಳ್ಳಿ ಹುಡುಗಿ ಥರ ಕಾಣಿಸ್ತಿದ್ದೆ. ಕಂಪ್ಲೀಟಾಗಿ ಎಲ್ಲ ರೆಡಿಯಾಗಿ ದೇವ್ರ ಪೂಜೆ ಮಾಡಿದೆ. ಯಾವಾಗಲೇ ಆಗಲಿ ದೇವ್ರ ಪೂಜೆ ಮಾಡಬೇಕಾದ್ರೆ ನಾವು ಕೂಡ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು ಅಂತ ಎಲ್ಲೋ ಕೇಳಿದ್ದೆ ನಾನು. ಹಾಗಾಗಿ ನಾನು ಕೂಡ ಪ್ರತಿ ಸಲನೂ ಯಾವುದೇ ಒಂದು ದೇವ್ರ ಪೂಜೆ ಆಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ಅಷ್ಟೇ, ನಾನು ಕೂಡ ಅಷ್ಟೇ ಚೆನ್ನಾಗಿ ಮಹಾಲಕ್ಷ್ಮಿ ಥರನೇ ರೆಡಿಯಾಗಿ ಪೂಜೆ ಮಾಡ್ತೀನಿ. ಆ ದೇವರು ನನ್ನನ್ನು ಹೀಗೆ ಇಡಲಿ ಅನ್ನೋ ಒಂದು ಇದಕ್ಕೆ ಎಲ್ಲಾನು ಕಂಪ್ಲೀಟಾಗಿ ಪೂಜೆ ಮಾಡಿ ಒಂದಷ್ಟು ಪ್ರಮೋಷನ್ಸ್ ವಿಡಿಯೋ ಇತ್ತು. ಸೊ, ಅದನ್ನು ಕೂಡ ವಿಡಿಯೋ ಶೂಟ್ ಮಾಡಿಕೊಂಡೆ. ಅದನ್ನು ಕೂಡ ಇದಕ್ಕೆ ಸ್ವಲ್ಪ ಅಟ್ಯಾಚ್ ಮಾಡಿದ್ದೀನಿ. ಅದಾದಮೇಲೆ ಧೃತಿ, ಜಾನು ಎಲ್ಲರೂ ಕಂಪ್ಲೀಟಾಗಿ ದೇವರಿಗೆಲ್ಲ ಪೂಜೆ ಮಾಡಿದ್ರು. ಪ್ರಕಾಶ್ ಇರಲಿಲ್ಲ, ಸೊ ಮಿಸ್ ಮಾಡಿಕೊಂಡು ತುಂಬ. ಧೃತಿ ಗೋಲ್ಡಲ್ಲಿ ಡ್ರೆಸ್ ಹಾಕ್ಕೊಂಡು ಪರ್ಪಲ್ ವೇಲ್ ಹಾಕ್ಕೊಂಡಿದ್ಳು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಲು ಅವಳು ಕೂಡ. ನಿಮಗೆ ಇದ್ರದ್ದು ರೀಲ್ಸ್ ಎಲ್ಲ ಬೇಕು ಅಂದರೆ ನನ್ನ ಇನ್ಸ್ಟಾ ಪೇಜಲ್ಲಿ ಇರುತ್ತೆ, ನೀವು ಕೂಡ ಹೋಗಿ ನೋಡ್ಬೋದು. ಇನ್ಸ್ಟಾ ಪೇಜು ಸೇಮ್ ಚೇತನ ಚೇತು, ಯೂಟ್ಯೂಬ್ ಚಾನಲ್ ಹೆಂಗಿದೆ ಅದೇ ಥರ ಚೇತನ ಚೇತು 147 ಅಂತ ಇದೆ, ಅದರಲ್ಲೂ ಕೂಡ ನೀವು ಹೋಗಿ ನೋಡ್ಬೋದು. ಈ ಒಂದು ವರಮಹಾಲಕ್ಷ್ಮಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ ಒಂದು ವರಮಹಾಲಕ್ಷ್ಮಿ ನಿಮಗೂ ಕೂಡ ಆಯುಷ್ಯು, ಆರೋಗ್ಯ, ಐಶ್ವರ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ. ಯಾವಾಗಲೂ ನಿಮ್ಮ ಮನೇಲಿ ಸಮೃದ್ಧಿ ತುಂಬಿರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.